ಇನ್ನೂ ನನಗೆ 6 ದಿನ ಮಾತ್ರ ಇದೆ ಬ್ಯಾಂಗ್ಳೂರ್ ಶೋಗೆ. ಬೆಳಗ್ಗೆ ಎದ್ದಿದ ತಕ್ಷಣ ಬ್ರಷ್ ಮಾಡಿಕೊಂಡು ಎಂಟಿ ಸ್ಟಮಕ್ಕಲ್ಲೇ ಬಾಡಿ ವೇಟ್ ಚೆಕ್ ಮಾಡಿ, ಎಂಟಿ ಸ್ಟಮಕ್ಕಲ್ಲೇ ನಮ್ಮ ಕೋಚ್ಗೆ ಚೆಕ್ಕಿನ ಬಿಟ್ಟು 1 ಲೀಟ್ರ್ ನೀರು ತೊಗೊಂಡು ಒಂದು 20 ನಿಮಿಷ ವಾಕ್ ಮಾಡಿಕೊಂಡು ಮನೆಗೆ ಬಂದು ನೋಡಿದ್ರೆ ನನ್ನ ಮಗ ದೋಸೆ ತಿಂತಾ ಇದ್ದ. ನಾನಾದರೆ ಓಟ್ಸ್ ಮಿಲ್ ರೆಡಿ ಮಾಡಿ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ಗೆ ಓಟ್ಸ್ ಮಿಲ್ ತೊಗೊಂಡೆ. ಇಷ್ಟು ದಿನ ನಾನು ಈವ್ನಿಂಗ್ ವರ್ಕೌಟ್ಗೆ ಹೋಗ್ತಾ ಇದ್ದೆ, ಆದರೆ ಇವತ್ತು ಮಾರ್ನಿಂಗ್ 11 ಗಂಟೆಗೆ ವರ್ಕೌಟ್ಗೆ ಹೋದೆ. ಯಾಕಂದರೆ ಜಿಮ್ಮಲ್ಲಿ ಯಾರ್ಯಾರೆಲ್ಲ ಫ್ರೀ ಆಗಿರುತ್ತೆ ವೀಡಿಯೋಸು ಫೋಟೋಸು ಚೆನ್ನಾಗಿ ತೊಗೊಬೋದು. ಕೋಲ್ಡ್ ವಾಟ್ರು ಶೇಕರ್ ತೊಗೊಂಡು ಬ್ಯಾಗ್ ತೊಗೊಂಡು ಸೀದಾ ಜಿಮ್ಗೆ ಹೋಗಿ ವರ್ಕೌಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಕೋಲ್ಡ್ ವಾಟರ್ ಜೊತೆ ಪ್ರೀ ವರ್ಕೌಟ್ ತೊಗೊತೀನಿ. ಇವತ್ತು ಟ್ರೈನ್ ಮಾಡಿದ್ದು ಚೆಸ್ಟ್ಗೆ. ಫಸ್ಟ್ಗೆ ನಾನು ಇಂಕ್ಲೈನು ಡಂಬಲ್ ಪ್ಲೇಸ್ ಒಂದು 3 ಸೆಟ್ ಮಾಡಿಕೊಂಡೆ, ಫ್ಲ್ಯಾಟ್ ಡಂಬಲ್ ಪ್ಲೇಸ್ ಒಂದು 3 ಸೆಟ್ ಮಾಡಿಕೊಂಡೆ, ಮಿಷಿನ್ ಪ್ಲೇಯಲ್ಲಿ ಒಂದು 3 ಸೆಟ್ ಮಾಡಿಕೊಂಡು ಫೈನಲ್ ಆಗಿ ಡಿಕ್ಲೈನ್ ಪುಷಪ್ಸ್ ಒಂದು 3 ಸೆಟ್ ಮಾಡಿಕೊಂಡೆ. ಸ್ಟ್ರಗ್ಸ್ಗೆ ಡಂಬಲ್ಸಲ್ಲಿ ಒಂದು 3 ಸೆಟ್ಟು, ಫೇಸ್ ರೋಪಲ್ಲೇ ಒಂದು 3 ಸೆಟ್ ಮಾಡಿಕೊಂಡು ವರ್ಕೌಟ್ ಎಲ್ಲ ಆದಮೇಲೆ ಇದು ನನ್ನ ಪ್ರೆಸೆಂಟ್ ಬಾಡಿ ಕಂಡೀಷನು. ಇಲ್ಲಿ ನೋಡ್ಗುರು ಯಾವ ಥರ ಐತೆ, ನನ್ನ ಚೆಸ್ಟಲ್ಲೆಲ್ಲ ಪೇಪರ್ ಫೆಟ್ ಆಗಿಬಿಟ್ಟಿದೆ. ಇನ್ನು ಬಾಡಿಯಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಇನ್ನು ಎಷ್ಟೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಸೆಕೆಂಡ್ ಮೀಲ್ಗೆ ಚಿಕನ್ನು, ರೈಸು, ವೆಜಿಟೇಬಲ್ ತೊಗೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ನ್ಯಾಕ್ಸ್ಗೆ ಎಗ್ಸು, ವೆಜಿಟೇಬಲ್ ತೊಗೊಂಡೆ. ಈವ್ನಿಂಗು ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿಕೊಂಡೆ. ಇನ್ನು ಪೀಕ್ ವೀಕೆ ಸ್ಟಾರ್ಟ್ ಮಾಡಿದೆ. ನನ್ನ ಫೇಸಲ್ಲಿ ಆಲ್ಮೋಸ್ಟು ಫ್ಯಾಟ್ ಎಲ್ಲ ಹೋಗ್ಬಿಟ್ಟೈತೆ. ಪೀಕ್ ವೀಕ್ ಸ್ಟಾರ್ಟ್ ಮಾಡಿದ್ರೆ ಇನ್ನು ರೇಂಜ್ ಬರುತ್ತೆ. ನನ್ನ ಮಗನಿಗೆ ಸ್ಕೂಲಲ್ಲಿ ಹೋಮ್ವರ್ಕ್ ಕೊಟ್ಟಿದ್ರು, ಅದನ್ನು ಮಾಡಿಸ್ಬಿಟ್ಟು ಡಿನ್ನರ್ಗೆ ಚಿಕನು, ರೈಸು, ವೆಜಿಟೇಬಲ್ ತೊಗೊಂಡೆ. ನೀವು ಯಾರನ್ನ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದರೆ ಮರಿದಿರೋ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡಿ.